ನಮಸ್ಕಾರ ಸ್ನೇಹಿತರೆ ವಿಶ್ವದಲ್ಲೇ ಅತ್ಯಂತ ವಿಶಿಷ್ಟವಾದ ಸ್ನೇಹ ಹೊಂದಿರುವ ಎರಡು ದೇಶಗಳು ಎಂದರೆ ಅದು ಭಾರತ ಮತ್ತು ನೇಪಾಳ. ಪಾಸ್ಪೋರ್ಟ್ ಇಲ್ಲದೆ, ವೀಸಾ ಇಲ್ಲದೆ, ಬರೀ ಒಂದು ಆಧಾರ್ ಕಾರ್ಡ್ ಇಟ್ಟುಕೊಂಡು ನಾವು ಗಡಿ ದಾಟಿ ಹೋಗಬಹುದಾದಷ್ಟು ಆತ್ಮೀಯ ಬಾಂಧವ್ಯ ಈ ಎರಡು ರಾಷ್ಟ್ರಗಳ ನಡುವೆ ಇದೆ. ಇಲ್ಲಿ ರಕ್ತ ಸಂಬಂಧಗಳಿವೆ, ರೋಟಿ ಬೇಟಿಯ ನಂಟಿದೆ. ಆದರೆ ಇದೇ ಎರಡು ದೇಶಗಳ ನಡುವೆ ಕಳೆದ ಕೆಲವು ದಿನಗಳಿಂದ ಗಂಭೀರವಾದ ಯುದ್ಧದ ಮುನ್ಸೂಚನೆಯಂತೆ ಗಡಿ ವಿವಾದ ಭುಗಿಲೆದ್ದಿದೆ. 1950ರಲ್ಲಿ ಸಹಿ ಮಾಡಲಾದ ಭಾರತ ಮತ್ತು ನೇಪಾಳ ಶಾಂತಿ ಮತ್ತು ಸ್ನೇಹ ಒಪ್ಪಂದದ ಪ್ರಕಾರ ಎರಡು ದೇಶಗಳ ನಾಗರಿಕರು ಪರಸ್ಪರ ದೇಶಗಳಲ್ಲಿ ಮುಕ್ತವಾಗಿ ಓಡಾಡಬಹುದು, ಕೆಲಸ ಮಾಡಬಹುದು ಮತ್ತು ಆಸ್ತಿಯನ್ನು ಕೂಡ ಖರೀದಿಸಬಹುದು. ಇಷ್ಟೇ ಯಾಕೆ, ಭಾರತೀಯ ಸೇನೆಯ ಗೂರ್ಖಾ ರೆಜಿಮೆಂಟ್ನಲ್ಲಿ ಇಂದಿಗೂ ಸಾವಿರಾರು ನೇಪಾಳಿ ಯುವಕರು ಸೇವೆ ಸಲ್ಲಿಸುತ್ತಿದ್ದಾರೆ ಮತ್ತು ಭಾರತಕ್ಕಾಗಿ ಪ್ರಾಣ ಕೂಡ ಅರ್ಪಿಸುತ್ತಿದ್ದಾರೆ. ಇಂತಹ ಅದ್ಭುತ ಸ್ನೇಹದ ನಡುವೆ ಉಳಿಹಿಂಡುತ್ತಿರುವುದು ಕೇವಲ 370 ಚದರ ಕಿಲೋಮೀಟರ್ ಭೂಮಿ. ಅದೇ ಕಾಲಪಾನಿ ವಿವಾದ. ಸ್ನೇಹಿತರೆ, ವಿವಾದದ ಆಳಕ್ಕೆ ಇಳಿಯುವ ಮುನ್ನ ಭಾರತ ಮತ್ತು ನೇಪಾಳದ ನಡುವಿನ ಸಂಬಂಧ ಎಷ್ಟು ದೊಡ್ಡದು ಎಂದು ನಾವು ತಿಳಿಯಬೇಕು. ಭಾರತ ಮತ್ತು ನೇಪಾಳದ ನಡುವೆ ಸುಮಾರು 1850 ಕಿಲೋಮೀಟರ್ ಉದ್ದದ ಮುಕ್ತ ಗಡಿ ಇದೆ. ಈ ಗಡಿಯು ಭಾರತದ 5 ಪ್ರಮುಖ ರಾಜ್ಯಗಳಾದ ಉತ್ತರಾಖಂಡ್, ಉತ್ತರ ಪ್ರದೇಶ, ಬಿಹಾರ, ಪಶ್ಚಿಮ ಬಂಗಾಳ ಮತ್ತು ಸಿಕ್ಕಿಂ ಮೂಲಕ ಹಾದು ಹೋಗುತ್ತದೆ. ಅಷ್ಟಕ್ಕೂ ಭಾರತದ ಕಾಲಪಾನಿ, ಲಿಪುಲೇಖ್ ಮತ್ತು ಲಿಂಪಿಯಾದುರ ಪ್ರದೇಶಗಳನ್ನು ನೇಪಾಳ ತನ್ನದು ಎನ್ನುತ್ತಿರುವುದೇಕೆ? ಭಾರತದ ಭೂಮಿಯನ್ನು ನೇಪಾಳ ಅತಿಕ್ರಮಿಸಲು ಯತ್ನಿಸುತ್ತಿರುವುದೇಕೆ? ಅಥವಾ ಇದರ ಹಿಂದೆ ಚೀನಾದ ಕೈವಾಡವಿದೆಯಾ? ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇಡೀ ಭಾರತ ಮತ್ತು ನೇಪಾಳದ ಗಡಿ ವಿವಾದದ ರೋಚಕ ಇತಿಹಾಸ ಮತ್ತು ಪ್ರಸ್ತುತ ಪರಿಸ್ಥಿತಿಯನ್ನು ಕಂಪ್ಲೀಟ್ ಆಗಿ ವಿಶ್ಲೇಷಣೆ ಮಾಡಲಿದ್ದೇವೆ. ಇತ್ತೀಚೆಗೆ ಕಠ್ಮಂಡುವಿನ ಮೇಯರ್ ಬುಲೇಂದ್ರ ಶಾ ಅವರು ಹಂಚಿಕೊಂಡ ಒಂದು ಪೋಸ್ಟ್ ಇಡೀ ಭಾರತೀಯ ರಾಜತಾಂತ್ರಿಕ ವಲಯದಲ್ಲಿ ಸಂಚಲನ ಸೃಷ್ಟಿಸಿದೆ. 200 ವರ್ಷಗಳ ಹಿಂದೆ ಬ್ರಿಟಿಷರ ಕಾಲದಲ್ಲಿ ನಡೆದ ಒಂದು ಒಪ್ಪಂದ ಇವತ್ತಿಗೂ ಭಾರತ ಮತ್ತು ನೇಪಾಳದ ನಡುವೆ ಬೆಂಕಿ ಉರಿಯುವಂತೆ ಮಾಡಿದೆ. ಸ್ನೇಹಿತರೆ, ಈ ವಿವಾದ ಇವತ್ತು ನೆನ್ನೆಯದಲ್ಲ. ಇದಕ್ಕೆ ಬರೋಬ್ಬರಿ 210 ವರ್ಷಗಳ ಇತಿಹಾಸವಿದೆ. ಆಗ ಭಾರತದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತವಿತ್ತು. ಅದೇ ಸಮಯದಲ್ಲಿ ನೇಪಾಳದಲ್ಲಿ ಗೂರ್ಖಾ ಸಾಮ್ರಾಜ್ಯ ಅತ್ಯಂತ ಪ್ರಬಲವಾಗಿ ಬೆಳೆಯುತ್ತಿತ್ತು. ನೇಪಾಳಿ ರಾಜರು ತಮ್ಮ ಸಾಮ್ರಾಜ್ಯವನ್ನು ಉತ್ತರಾಖಂಡದ ಕುಮಾಮ್ ಮತ್ತು ಗಢ್ವಾಲ್ ಒಳಗೆ ಹಾಗೂ ಸಿಕ್ಕಿಂವರೆಗೂ ಕೂಡ ವಿಸ್ತರಿಸಿದ್ದರು. ತಮ್ಮ ಸಾಮ್ರಾಜ್ಯಕ್ಕೆ ನೇಪಾಳ ದೊಡ್ಡ ಸವಾಲಾಗಬಹುದು ಎಂದು ಅರಿತ ಬ್ರಿಟಿಷರು 1814ರಲ್ಲಿ ನೇಪಾಳದ ವಿರುದ್ಧ ಯುದ್ಧ ಘೋಷಣೆ ಮಾಡುತ್ತಾರೆ. ಇದನ್ನು ಆಂಗ್ಲೋ ನೇಪಾಳ ಯುದ್ಧ ಎನ್ನಲಾಗುತ್ತದೆ. ಬರೋಬ್ಬರಿ 2 ವರ್ಷಗಳ ಕಾಲ ನಡೆದ ಈ ಭೀಕರ ಯುದ್ಧದ ನಂತರ ಗೂರ್ಖಾ ಸೈನಿಕರು ವೀರಾವೇಶದಿಂದ ಹೋರಾಡಿದರೂ ಬ್ರಿಟಿಷರ ಆಧುನಿಕ ಆಯುಧಗಳ ಮುಂದೆ ಸೋಲಬೇಕಾಯಿತು. ಯುದ್ಧವನ್ನು ಕೊನೆಗಾಣಿಸಲು 1816ರಲ್ಲಿ ಬ್ರಿಟಿಷರು ಮತ್ತು ನೇಪಾಳ ರಾಜರ ನಡುವೆ ಒಂದು ಐತಿಹಾಸಿಕ ಒಪ್ಪಂದವಾಯಿತು. ಅದೇ ಸುಗೌಲಿ ಒಪ್ಪಂದ. ಈ ಒಪ್ಪಂದದ ಪ್ರಕಾರ ನೇಪಾಳವು ತಾನು ವಶಪಡಿಸಿಕೊಂಡಿದ್ದ ಸಿಕ್ಕಿಂ, ಗಢ್ವಾಲ್ ಮತ್ತು ಕುಮಾಮ್ ಪ್ರದೇಶವನ್ನು ಬ್ರಿಟಿಷರಿಗೆ ಬಿಟ್ಟುಕೊಡಬೇಕಾಯಿತು. ಮತ್ತು ಅತ್ಯಂತ ಮುಖ್ಯವಾಗಿ ನೇಪಾಳದ ಪಶ್ಚಿಮ ಗಡಿಯಾಗಿ ಕಾಳಿ ನದಿಯನ್ನು ಗುರುತಿಸಲಾಯಿತು. ಅಂದರೆ ಕಾಳಿ ನದಿಯ ಪಶ್ಚಿಮಕ್ಕೆ ಇರುವುದು ಭಾರತ, ಪೂರ್ವಕ್ಕೆ ಇರುವುದು ನೇಪಾಳ. ಆದರೆ ಸ್ನೇಹಿತರೆ, ಇಲ್ಲಿ ಬ್ರಿಟಿಷರು ಒಂದು ದೊಡ್ಡ ಗೊಂದಲ ಸೃಷ್ಟಿಸಿ ಹೋದರು. ಒಪ್ಪಂದದಲ್ಲಿ ಕಾಳಿ ನದಿಯೇ ಗಡಿ ಎಂದು ಬರೆದ ಬ್ರಿಟಿಷರು ಆ ಕಾಳಿ ನದಿಯ ಮೂಲ ಯಾವುದು ಎಂಬುದನ್ನು ನಕ್ಷೆಯಲ್ಲಿ ಸ್ಪಷ್ಟವಾಗಿ ನಮೂದಿಸಲೇ ಇಲ್ಲ. ಹಿಮಾಲಯದ ಹಿಮನದಿಗಳಿಂದ ಹರಿದು ಬರುವ 16 ಸಣ್ಣ ತೊರೆಗಳು ಸೇರಿ ಕಾಳಿ ನದಿಯಾಗುತ್ತದೆ. ಈಗ ನೇಪಾಳ ಒಂದು ತೊರೆಯನ್ನು ಕಾಳಿ ನದಿಯ ಮೂಲ ಎಂದರೆ ಭಾರತ ಮತ್ತೊಂದನ್ನು ತನ್ನ ಮೂಲ ಎನ್ನುತ್ತಿದೆ. ಇದೇ ಇಂದಿನ ಮಹಾ ಸಂಘರ್ಷಕ್ಕೆ ಕಾರಣ. ಈ ಇಡೀ ವಿವಾದ ಪ್ರಮುಖವಾಗಿ 3 ಪ್ರದೇಶಗಳ ಸುತ್ತುತ್ತದೆ: ಕಾಲಪಾನಿ, ಲಿಪುಲೇಖ್ ಪಾಸ್, ಲಿಂಪಿಯಾದುರ. ಈ 3 ಪ್ರದೇಶಗಳ ಒಟ್ಟು ವಿಸ್ತೀರ್ಣ ಸುಮಾರು 370 ಚದರ ಕಿಲೋಮೀಟರ್. ಈ ಜಾಗಗಳು ಇರುವುದು ಉತ್ತರಾಖಂಡದ ಪಿಥೋರಾಗಢ್ ಜಿಲ್ಲೆಯ ಗಡಿಯಲ್ಲಿ. ಭೌಗೋಳಿಕವಾಗಿ ನೋಡಿದರೆ ಇದು ಭಾರತ, ನೇಪಾಳ ಮತ್ತು ಚೀನಾ ದೇಶಗಳು ಸಂಧಿಸುವ ಟ್ರೈ ಜಂಕ್ಷನ್ ಅಥವಾ ತ್ರಿಕೋನ ಪ್ರದೇಶಕ್ಕೆ ತೀರಾ ಹತ್ತಿರದಲ್ಲಿದೆ. ಇದೇ ಕಾರಣಕ್ಕೆ ಈ ಜಾಗದ ಪ್ರಾಮುಖ್ಯತೆ ಜಗತ್ತಿನಲ್ಲೇ ಅತ್ಯಂತ ಹೆಚ್ಚಾಗಿದೆ. ಸ್ನೇಹಿತರೆ, ಈಗ ಉಭಯ ದೇಶಗಳ ವಾದಗಳನ್ನು ನೋಡುವುದಾದರೆ ನೇಪಾಳದ ಪ್ರಕಾರ ಕಾಳಿ ನದಿಯ ನಿಜವಾದ ಮೂಲ ಇರುವುದು ಅತ್ಯಂತ ಎತ್ತರದಲ್ಲಿರುವ ಲಿಪಿಯಾಂದುರ ಪ್ರದೇಶದಲ್ಲಿ. ಅಲ್ಲಿಂದ ಹರಿದು ಬರುವ ನದಿಯೇ ಅಸಲಿ ಕಾಳಿ ನದಿ. ಆದ್ದರಿಂದ ಸುಗೌಲಿ ಒಪ್ಪಂದದ ಪ್ರಕಾರ ಲಿಪಿಯಾಂದುರ, ಲಿಪುಲೇಖ್ ಮತ್ತು ಕಾಲಪಾನಿ 3 ಪ್ರದೇಶಗಳು ನೇಪಾಳಕ್ಕೆ ಸೇರಬೇಕು. ತಮ್ಮ ಬಳಿ ಬ್ರಿಟಿಷರ ಕಾಲದ ಹಳೆಯ ನಕ್ಷೆಗಳು ಮತ್ತು 1950ರ ದಶಕದ ತೆರಿಗೆ ವಸೂಲಿ ಕಾಯ್ದೆಗಳಿವೆ ಎಂದು ನೇಪಾಳ ವಾದಿಸುತ್ತದೆ. ಇನ್ನೊಂದೆಡೆ ಭಾರತದ ಪ್ರಕಾರ ಕಾಳಿ ನದಿಯ ಮೂಲ ಇರುವುದು ಲಿಪಿಯಾಂದುರದಲ್ಲಿ ಅಲ್ಲ, ಬದಲಿಗೆ ಕಾಲಪಾನಿ ಪ್ರದೇಶದ ಸಣ್ಣ ತೊರೆಗಳಲ್ಲಿ. ಬ್ರಿಟಿಷರು ತದನಂತರ ಬಿಡುಗಡೆ ಮಾಡಿದ 1879ರ ಅಧಿಕೃತ ನಕ್ಷೆಗಳಲ್ಲೂ ಈ ಪ್ರದೇಶ ಭಾರತದ ಭಾಗ ಎಂದೇ ತೋರಿಸಲಾಗಿದೆ.
ಕಳೆದ 60ರಿಂದ 70 ವರ್ಷಗಳಿಂದಲೂ ಭಾರತವೇ ಈ ಪ್ರದೇಶದ ಸಂಪೂರ್ಣ ಆಡಳಿತ ನಡೆಸುತ್ತಿದೆ. ಇಲ್ಲಿನ ಜನ ಭಾರತದ ಚುನಾವಣೆಯಲ್ಲಿ ಮತ ಹಾಕುತ್ತಾರೆ, ಭಾರತಕ್ಕೆ ತೆರಿಗೆಯನ್ನು ಕೂಡ ಕಟ್ಟುತ್ತಾರೆ. ಎಲ್ಲದಕ್ಕಿಂತ ಮಿಗಿಲಾಗಿ 1962ರ ಭಾರತ ಚೀನಾ ಯುದ್ಧದ ಸಮಯದಲ್ಲೂ ಭಾರತೀಯ ಸೇನೆ ಮತ್ತು ITBP ಪಡೆಗಳು ಕಾಲಪಾನಿಯಲ್ಲಿ ನೆಲೆ ನಿಂತು ಗಡಿ ಕಾಯುತ್ತಿವೆ. ಅಂದು ಸುಮ್ಮನಿದ್ದ ನೇಪಾಳ ಇಂದು ಹಠಾತ್ ಹಕ್ಕು ಸಾಧಿಸುತ್ತಿರುವುದು ಸರಿಯಲ್ಲ ಎನ್ನುವುದು ಭಾರತದ ನಿಲುವು. ಹಲವು ದಶಕಗಳಿಂದ ಶಾಂತವಾಗಿದ್ದ ಈ ವಿವಾದ 2020ರಲ್ಲಿ ಇದ್ದಕ್ಕಿದ್ದಂತೆ ಜ್ವಾಲಾಮುಖಿಯಂತೆ ಸ್ಫೋಟಗೊಂಡಿತು. ಅದಕ್ಕೆ ಕಾರಣ ಭಾರತದ ರಕ್ಷಣಾ ಸಚಿವರು ಉತ್ತರಾಖಂಡದ ಧಾರ್ಚುಲಾದಿಂದ ಲಿಪುಲೇಖ್ ಪಾಸ್ವರೆಗೆ ನಿರ್ಮಿಸಲಾದ 80 ಕಿಲೋಮೀಟರ್ ಉದ್ದದ ಹೊಸ ಲಿಂಕ್ ರಸ್ತೆಯನ್ನು ಉದ್ಘಾಟಿಸಿದರು. ಈ ರಸ್ತೆ ಭಾರತದ ಪಾಲಿಗೆ ಅತ್ಯಂತ ಮಹತ್ವವಾದುದು, ಏಕೆಂದರೆ ಇದು ಚೀನಾ ಗಡಿಯವರೆಗೆ ನಮ್ಮ ಸೇನೆ ಸುಲಭವಾಗಿ ತಲುಪಲು ನೆರವಾಗುತ್ತದೆ. ಜೊತೆಗೆ ಹಿಂದೂಗಳ ಪವಿತ್ರ ಕೈಲಾಸ ಮಾನಸ ಸರೋವರ ಯಾತ್ರೆಯ ಸಮಯವನ್ನು ಕೂಡ ಗಣನೀಯವಾಗಿ ಕಡಿಮೆ ಮಾಡುತ್ತದೆ. ಆದರೆ ಈ ರಸ್ತೆ ಉದ್ಘಾಟನೆಯಾಗುತ್ತಿದ್ದಂತೆ ನೇಪಾಳದಲ್ಲಿ ತೀವ್ರ ಪ್ರತಿಭಟನೆಗಳು ನಡೆದವು. ಈಗಿನ ನೇಪಾಳದ ಪ್ರಧಾನಿ KP ಶರ್ಮಾ ಓಲಿ ನೇತೃತ್ವದ ಸರ್ಕಾರ ಭಾರತದ ತೀವ್ರ ವಿರೋಧದ ನಡುವೆಯೂ ನೇಪಾಳದ ಸಂವಿಧಾನವನ್ನು ತಿದ್ದುಪಡಿ ಮಾಡಿ ಕಾಲಪಾನಿ, ಲಿಪುಲೇಖ್ ಮತ್ತು ಲಿಪಿಯಾಂದುರವನ್ನು ಒಳಗೊಂಡ ಹೊಸ ರಾಜಕೀಯ ನಕ್ಷೆಯನ್ನು ಅಧಿಕೃತವಾಗಿ ಅಂಗೀಕರಿಸಿತು. ಕಠ್ಮಂಡುವಿನ ಯುವ ಮೇಯರ್ ಬುಲೇಂದ್ರ ಶಾ ಅವರು ತಮ್ಮ ಕಚೇರಿಯಲ್ಲಿ ಈ ವಿವಾದಿತ ನಕ್ಷೆಯನ್ನು ಅಳವಡಿಸಿ ಭಾರತ ನಮ್ಮ ಭೂಮಿಯನ್ನು ವಾಪಸ್ ಕೊಡಬೇಕು ಎಂಬರ್ಥದಲ್ಲಿ ಹೇಳಿಕೆಯನ್ನು ನೀಡುತ್ತಿರುವುದು ಉಭಯ ದೇಶಗಳ ಸಾಮಾಜಿಕ ಜಾಲತಾಣಗಳಲ್ಲಿ ಸದ್ಯ ದೊಡ್ಡ ಯುದ್ಧಕ್ಕೆ ಕಾರಣವಾಗಿದೆ. ಇಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾದ ಮತ್ತೊಂದು ಅಂಶವೇನೆಂದರೆ ಚೀನಾ ಫ್ಯಾಕ್ಟರ್. ತಜ್ಞರ ಪ್ರಕಾರ ನೇಪಾಳ ಭಾರತದ ವಿರುದ್ಧ ಇಷ್ಟೊಂದು ಆಕ್ರಮಣಕಾರಿಯಾಗಿ ವರ್ತಿಸುತ್ತಿರುವುದರ ಹಿಂದೆ ಚೀನಾದ ಪ್ರಚೋದನೆ ಇದೆ. ಚೀನಾಕ್ಕೆ ಭಾರತವು ಲಿಪುಲೇಖ್ನಲ್ಲಿ ರಸ್ತೆ ನಿರ್ಮಿಸಿದ್ದು ಇಷ್ಟವಿಲ್ಲ, ಏಕೆಂದರೆ ಯುದ್ಧದ ಸಮಯದಲ್ಲಿ ಭಾರತೀಯ ಸೇನೆ ಚೀನಾ ಗಡಿಗೆ ತಕ್ಷಣ ತಲುಪಬಹುದು. ಅದಕ್ಕಾಗಿಯೇ ನೇಪಾಳಕ್ಕೆ ಕಮ್ಯುನಿಸ್ಟ್ ಸರ್ಕಾರ ಬಂದಾಗಲೆಲ್ಲ ಚೀನಾ ಬೆಂಬಲ ನೀಡಿ ಭಾರತದ ವಿರುದ್ಧ ಎತ್ತಿಕಟ್ಟುತ್ತಿದೆ ಎನ್ನಲಾಗಿದೆ. ಆದರೆ ಈ ರಾಜಕೀಯ ಮತ್ತು ಗಡಿ ವಿವಾದಗಳ ಮಧ್ಯೆ ಸಿಲುಕಿ ನಲುಗುತ್ತಿರುವುದು ಮಾತ್ರ ಗಡಿಯಲ್ಲಿರುವ ಅಮಾಯಕ ಜನಗಳು. ಕಾಲಪಾನಿ ಮತ್ತು ಧಾರ್ಚುಲಾ ಸುತ್ತಮುತ್ತಲಿನ ಹಳ್ಳಿಗಳ ಜನರ ಬದುಕು ಸಂಪೂರ್ಣವಾಗಿ ಭಾರತದ ಮಾರುಕಟ್ಟೆಗಳು, ಆಸ್ಪತ್ರೆಗಳು ಮತ್ತು ಉದ್ಯೋಗಗಳ ಮೇಲೆಯೇ ಅವಲಂಬಿತವಾಗಿವೆ. ಹಾಗಾದರೆ ಈ ಸಮಸ್ಯೆಗೆ ಪರಿಹಾರವೇನು? ಎರಡೂ ದೇಶಗಳು ಯುದ್ಧ ಮಾಡುತ್ತವೆಯೇ? ಖಂಡಿತ ಇಲ್ಲ. ಭಾರತ ಮತ್ತು ನೇಪಾಳದ ನಡುವೆ ರಕ್ತದ ಸಂಬಂಧವಿದೆ. ನೇಪಾಳಕ್ಕೆ ಯಾವುದೇ ಕಷ್ಟ ಬಂದರೂ ಭಾರತವೇ ಮೊದಲು ಓಡಿ ಹೋಗಿ ಸಹಾಯ ಮಾಡಿದೆ. ಇದಕ್ಕೆ ಇರುವ ಏಕೈಕ ಪರಿಹಾರ ಎಂದರೆ ಇಬ್ಬರೂ ಒಟ್ಟಿಗೆ ಕುಳಿತು ಜಂಟಿ ಗಡಿ ಸಮೀಕ್ಷೆ ಮಾಡುವುದು ಮತ್ತು ಐತಿಹಾಸಿಕ ದಾಖಲೆಗಳನ್ನು ಗೌರವಿಸಿ ರಾಜತಾಂತ್ರಿಕ ಮಾತುಕತೆಗಳ ಮೂಲಕ ಗಡಿಯನ್ನು ಮರು ಗುರುತಿಸುವುದು. ಬಲಾಢ್ಯ ಚೀನಾದ ಕುತಂತ್ರಕ್ಕೆ ಬಲಿಯಾಗದೆ ನೇಪಾಳವು ಭಾರತದೊಂದಿಗೆ ತನ್ನ ಶತಮಾನದ ಹಳೆಯ ಸ್ನೇಹವನ್ನು ಉಳಿಸಿಕೊಳ್ಳುತ್ತದೆ ಎಂದು ನಾವು ಆಶಿಸೋಣ. ಸ್ನೇಹಿತರೆ, ಈ ಭಾರತ ನೇಪಾಳದ ಗಡಿ ವಿವಾದದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಭಾರತ ನಿರ್ಮಿಸಿರುವ ರಸ್ತೆ ಸರಿಯಾಗಿದೆಯೇ? ನೇಪಾಳದ ನಕ್ಷೆ ಬದಲಾವಣೆಯ ಬಗ್ಗೆ ನೀವೇನನ್ನುತ್ತೀರಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.